ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಇಂದು ಹುಟ್ಟಿರುವ ಸೂರ್ಯನಿಗೂ ಅದೇಕೋ ಬೆವರುಕ್ಕಿತ್ತು. ಈ ದಿನ ಯಾರಿಗೆ ಒಳಿತೋ, ಯಾರಿಗೆ ಕೆಡುಕೋ, ಯಾರು ಗೆಲ್ತಾರೋ, ಯಾರು ಸೋಲ್ತಾರೋ, ಯಾರು ಯಾರನ್ನ ಸೇರ್ತಾರೋ, ಯಾರಿಂದ ಯಾರು ದೂರ ಆಗ್ತಾರೋ ಎಂದು ಕಣ್ಮುಚ್ಚಿ ಕಣ್ತೆರೆಯುವಷ್ಟರಲ್ಲಿ ಬೆಳಗಾಗಿತ್ತು. ಮನೆಯ ಮುಂದೆ ಧನುಷ್ ಮನೆಯವರು ಕಳುಹಿಸಿದ್ದ ಕಾರ್ ಬಂದು ನಿಂತಿದೆ. ಸಿರಿ ಕೈಕಾಲಿಗೆ ಚಲನೆಯೇ ಇಲ್ಲದ ಸ್ಥಿತಿ, ಮನದಲ್ಲಿ ಭಯ. ಇಂದು ತನ್ನ ಬಾಳು ಸರ್ವನಾಶ ಆಗೋದ್ರಲ್ಲಿದೆ ಅಂತ ತಿಳಿದವಳಿಗೆ ಮನಬಿಚ್ಚಿ ಅಳಲು ತೋರಲು ಆಗ್ತಿಲ್ಲ. ತಯಾರಾಗಿ ಅಮ್ಮನ ಫೋಟೋಗೆ ಕೈ ಮುಗಿದು ಅಪ್ಪನ ಕಾಲಿಗೆ ಬಿದ್ದು ಕಾರ್ ಹತ್ತಿದ್ಲು. ಮಗಳ ಬದುಕಲ್ಲಿ ಇನ್ನಾದರೂ ಹರುಷ ಮೂಡ್ತದೆ ಎನ್ನುವ ಆಶಯದಿಂದ ಕಾರ್ ಹತ್ತಿ ಕೂತ್ರು ರಮಣಕಾಂತ್. ಅಕ್ಕನ ಬದುಕನ್ನ ಸರ್ವನಾಶ ಮಾಡ್ತಿರುವ ಸಣ್ಣ ಬೇಸರವಿಲ್ಲದ ಮನಸ್ಥಿತಿಯಲ್ಲಿ ಕಾರ್ ಏರಿದ್ದ ವಿದ್ಯುತ್. ಕಾರ್ ಬಂದು ಆ ಹೋಟೆಲ್ ಮುಂದೆ ನಿಂತಾಗ ಅವಳ ಎದೆಯಲ್ಲಿ ಹೇಳಲಾಗದ ಸಂಕಟ. ಯಾರನ್ನಾದರೂ ಅಪ್ಪಿ ಅತ್ತು ಬಿಡಬೇಕು ಎಂದೆನಿಸಿದ್ರೂ ಆಗ್ತಿಲ್ಲ. ಕಾರ್ ಇಳಿದ ಕೂಡಲೇ ಕಂಡದ್ದು ಧನುಷ್ ಕುಟುಂಬ. ಧನುಷ್ ಸಿರಿಮುಖ ನೋಡ್ದ. ಅವಳ ಮೊಗದಲ್ಲಿ ಆತಂಕ ಮನೆ ಮಾಡಿರೋದು ಅರಿತ. ತನ್ನಿಂದಲೇ ಈ ಆತಂಕ ಎಂದ್ಕೊಂಡ. ಪಾಪ ಅವನಿಗೇನು ಗೊತ್ತು, ಅವಳ ಅಸಲಿ ಆತಂಕಕ್ಕೆ ಕಾರಣ ಮದನ್ನಿಂದು. ಸಿರಿ ಅವರಿಗೆ ಭಯ ಶುರುವಾಗಿದೆ. ಚಿಂತೆ ಮಾಡಬೇಡಿ ಸಿರಿ, ನಾನು ನಿಮ್ಮ ಬದುಕಲ್ಲಿ ಖಂಡಿತ ಯಾವ ತೊಂದರೆ ತರಲ್ಲ. ಹಾಗೆ ನಂಗೆ ಗೊತ್ತು ನಿಮ್ಮ ಮನಸ್ಸು ವಿರಾಜ್ನ ಬಯಸ್ತಿದೆ ಅಂತ. ನಿಮಗೆ ಅವಮಾನ ಆಗಬಾರ್ದು ಅಂತ ಗ್ರ್ಯಾಬ್ ಯುವರ್ ಲುಕ್ ಪ್ರೋಗ್ರಾಮ್ ಬಿಟ್ಟು ಬಂದವನವನು. ನಿಮಗೆ ಅವಮಾನವಾಗುತ್ತೆ ಅಂತ ಮದುವೆ ಆಗೋದಿಲ್ವಾ? ಹೌದು, ನನ್ನ ಪ್ಲಾನ್ ಪ್ರಕಾರ ಸನಾ ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದರೆ ಆ ಕ್ಷಣ ನಿಮ್ಮ ಮರ್ಯಾದೆ ಉಳಿಸಲು ವಿರಾಜ್ ನಿಮ್ಮನ್ನು ಮದುವೆ ಆಗಲು ಮುಂದಾಗ್ತಾನೆ. ಈ ಕಾರಣಕ್ಕಾದರೂ ವಿರಾಜ್ ಬದುಕಲ್ಲಿ ನೀವು, ನಿಮ್ಮ ಬದುಕಲ್ಲಿ ವಿರಾಜ್ ಬರಬೇಕು ಎಂದ್ಕೊಂಡು ನಕ್ಕನು. ಸಿರಿನ ಯಾರೇ ನೋಡಿದ್ರೂ ದೃಷ್ಟಿ ತೆರೀತಾರೆ. ಅಷ್ಟು ಮುದ್ದಾದ ಮುಖ ಅವಳದು. ಅದಕ್ಕೆ ಅಲ್ಲಿಗೆ ಬಂದ ಸುಶೀಲಾ ತನ್ನ ಭಾವಿ ಸೊಸೆಗೆ ದೃಷ್ಟಿ ತೆರೆದು, ಅಪ್ಸರೆ ನನ್ನ ಸೊಸೆ ಎಂದ್ರು. ಅವ್ರ ಕಾಲಿಗೆ ಹಾಗೆ ಧನುಷ್ ತಂದೆ ತಾಯಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದವಳು ಧನುಷ್ ಕಡೆಗೆ ನೋಡ್ಲೇ ಇಲ್ಲ ಸಿರಿ. ಅವಳಿಗೆ ವಿರಾಜ್ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು. ಆತ ಸನಾ ಹಾಗೂ ಧನುಷ್ನ ಒಂದ್ ಮಾಡ್ತಾನೆ ಎಂದು. ರಮಣಕಾಂತ್ ಎಲ್ಲರನ್ನೂ ಮಾತಾಡಿಸಿ ಒಳಗಡೆ ನಡೆದ್ರು. ಒಳಗಡೆ ಬರುತ್ತಲೇ ಸನಾ ಕುಟುಂಬ ಕಂಡಿತ್ತು. ಅಪ್ಪ ರಾಜಶೇಖರ್, ಅಮ್ಮ ವಿಜಯ ಇವರನ್ನು ಸ್ವಾಗತಿಸಿದ್ರು. ಇದುವರೆಗೂ ಮಗಳು ಬಯಸಿದ್ದು ಇಲ್ಲ ಎಂದಿಲ್ಲ ತಂದೆ ತಾಯಿ. ಅವಳಿಗಾಗಿ ಎಲ್ಲದಕ್ಕೂ ತಲೆ ತೂಗುವ ಅಪ್ಪ ಅಮ್ಮ. ಆದರೆ ಅಲ್ಲೇ ಇದ್ದ ಸನಾ ಕಣ್ಣು ಮಾತ್ರ ಧನುಷ್ ಕಡೆಯೇ ಇತ್ತು. ಆತ ಮಾತ್ರ ಇವಳ ಕಡೆ ನೋಡಲಿಲ್ಲ. ಹಾಗೆ ಇವರೆಲ್ಲ ಮಾತಾಡುವಾಗ ಸಿರಿ ಕಣ್ಣು ತನ್ನ ಲಂಕಾಧಿಪತಿನ ಹುಡುಕ್ತಿತ್ತು. ಆದರೆ ಅವನು ಅಲ್ಲೂ ಕಾಣಿಸ್ಲಿಲ್ಲ. ಇದೇ ಮೊದಲ ಬಾರಿ ವಿರಾಟ್ ಸಿರಿನ 24 ಗಂಟೆ ನೋಡದೆ ಮಾತಾಡಿಸದೇ ಇರೋದು. ಕೊಂಚ ವಿಚಿತ್ರ ಎನಿಸಿದ್ರು ಸತ್ಯ. ಅರೆ, ನಮ್ಮ ಹಾಲ್ಕವ ನಮ್ಮನೆ ಸೊಸೆ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ಎಂದು ಜೋರಾಗಿ ಹೇಳುತ್ತಾ ಬರುವ ಅಜ್ಜಿ ಕಂಡರು. ಅಜ್ಜಿ ಬಂದಿದ್ದೆ ಸಿರಿಗೆ ಲಂಕಾಧಿಪತಿ ಬಂದೇನೋ ಎನಿಸ್ತು. ಆದರೆ ಕಾಣಿಸ್ಲಿಲ್ಲ ಅವನು. ಅಜ್ಜಿಯವಳ ಬಳಿ ಬಂದು ದೃಷ್ಟಿ ತೆರೆದು ಮುತ್ತಿಟ್ರು. ಅಜ್ಜಿ, ಸನಾ ಅಲ್ಲಿದ್ದಾಳೆ ಎಂದು ವರ್ಷ ಸನ್ನೆ ಮಾಡಿದ್ರು. ಅವಳು ನನ್ನ ಮೊಮ್ಮಗನ ಹೆಂಡತಿ ಆಗಲ್ಲ ಕಣೆ, ಇವಳೇ ನನ್ನ ಮೊಮ್ಮಗನ ಮುದ್ದು ಹೆಂಡತಿ ಎಂದಿತ್ತು ಅಜ್ಜಿ ಕಣ್ಣಲ್ಲೇ. ಅಜ್ಜಿ ಸನಾ ವಿಚಾರದಲ್ಲಿ ತಿರಸ್ಕಾರ ಮಾಡಿದ್ದು ಸಹಿಸದೆ ಅಲ್ಲಿಗೆ ಬರುವ ಗಿರಿಜಾ ಸನಾ ಬಳಿ, ಮುದ್ದಾಗಿದ್ಯಾ ಮಗಳೇ, ಬೇಗ ತಯಾರಾಗು, ಪೂಜೆ ಇದೆ ಎಂದು ಹಾಗೆ ಅವರ ಅಪ್ಪ ಅಮ್ಮನನ್ನು ಮಾತಾಡಿಸಿ ತನ್ನ ಅಕ್ಕನ ಕಡೆಗೆ ಬಂದರು. ಹಾಗೆ ಧೀರೇಂದ್ರ ಬಂದವರು ಸನಾ ತಂದೆ ತಾಯಿ ಬಳಿ ಮಾತಾಡ್ತಾ ಹಾಗೆ ಆರ್ಯನನ್ ಪಕ್ಕ ಬಂದು ಮಾತಾಡಲು ಶುರು ಮಾಡಿದ್ರು. ಗಿರಿಜಾ ಸಿರಿ ಮುಖ ಗಮನಿಸಿ ಅವಳು ಯಾರನ್ನೋ ಹುಡುಕ್ತಾ ಇರೋದು ನೋಡಿ, ಸಿರಿ ನೀನು ಅಷ್ಟೇ, ಬೇಗ ಸೀರೆ ಬದಲಿಸಿ ಪೂಜೆಗೆ ಬಾ ಎಂದು ಹೋದ್ರು. ತಲೆ ಆಡಿಸಿ ರೂಮಿಗೆ ಹೊರಟವಳನ್ನು ಅಜ್ಜಿ ನೋಡಿ, ಎಷ್ಟು ಮುದ್ದಾಗಿದೆ ನಮ್ಮ ಸೊಸೆ ಎಂದು ಖುಷಿ ಪಡುವಾಗ, ಅಜ್ಜಿ ಸಿರಿ ಇದ್ದಾಳೆ, ಓಕೆ, ಎಲ್ಲಿ ನಿಮ್ಮ ಮೊಮ್ಮಗ ಎಂದು ವರ್ಷ ಕೇಳುವಾಗ ಅಜ್ಜಿಯ ಮೊಗದಲ್ಲಿ ಸಣ್ಣ ನಗು ಮೂಡಿತ್ತು. ಯಾಕಜ್ಜಿ ಎಂದು ಕೇಳುವಾಗ, ಅವನು ಅವನ ಬಾವಿ ಹೆಂಡತಿಗೆ ಸಿಂಗಾರ ಮಾಡೋ ರೂಮಲ್ಲೇ ಇರ್ತಾನೆ ಕಣೆ, ಹುಡುಗಿಗೆ ಸೀರೆ ಕೊಡಬೇಕು ತಾನೆ, ಅವನೇ ಸೆಲೆಕ್ಟ್ ಮಾಡಿರೋ ಸೀರೆ ಕೊಡೋಕೆ ಹೋಗಿರ್ತಾನೆ. ಅದೆಲ್ಲ ಕೇಳಿ ನಂಗೆ ಯಾಕೆ ನಮ್ಮವರನ್ನು ನೆನಪಿಸ್ತೀಯಾ, ಚಿ ಹೋಗೆ ಎಂದು ನಾಚಿ ಹೋದರು. ಅವಳು ನಾಚಿಕೆ ನೋಡಿ, ಇಲ್ಲೇನು ನಡೀತಿದೆ ಎಂದು ವರ್ಷ ತುಸು ಜೋರಾಗಿ ಹೇಳುವಾಗ, ನೋಡು ಬಂಗಾರ, ನಿನ್ನ ಮಮ್ಮಿ ಈಜಿಪ್ಟ್ ಮಮ್ಮಿಯಾಗಿ ಬದಲಾಗೋದು ನೋಡಿ ಹೆದರದಿರು ಎಂದು ಹೆಂಡತಿನ ಕಾಡುತ್ತಾ ಮಗಳ ಜೊತೆಗೆ ಬಂದನು ವರುಣ್. ಅವನ ಮಾತಿಗೆ ದುರುಗೊಟ್ಟಿ, ವರುಣ್ ತಮಾಷೆನಾ, ಎಲ್ಲಿ ನಿಮ್ಮ ತಮ್ಮ ಎಂದಳು. ಬರ್ತಾನೆ ಅವನು, ನೀನು ಟೆನ್ಷನ್ ಆಗಬೇಡ, ಆಮೇಲೆ ಎಲ್ಲರೂ ಇಲ್ಲಿಂದ ಓಡೋಗ್ತಾರೆ ಅಷ್ಟೆ ಎಂದ. ಯಾಕೆ
ಎಂದವಳ ಮಾತಿಗೆ ಅಪ್ಪ ಮಗಳಿಬ್ಬರು ನಕ್ಕರು. ಅವಳಿಗೆ ಏನೂ ಅರ್ಥ ಆಗಲಿಲ್ಲ. ಯಾಕೆ ಮತ್ತೆ ಕೇಳಿದಾಗ, ನಿಮ್ಮ ಫೇಸ್ ನೋಡಿ ಮಮ್ಮಿ ಎಂದು ಮಗಳು ಕಾಲೆಳೆದಳು. ತಕ್ಷಣ ವರುಣ್ ಮಗಳ ಜೊತೆಗೆ ಅಲ್ಲಿಂದ ಪರಾರಿಯಾಗಿದ್ದ. ಹೆಚ್ಚು ಬೋತ್ ಎಂದು ಮೂತಿ ಮುರಿದಳು ವರ್ಷ. ಇತ್ತ ಸಿರಿ ರೂಮಿಗೆ ಬರುವಾಗ ಅವಳ ಬಳಿ ಜ್ಯೂಸ್ ಬೇಕಾ ಮೇಡಮ್ ಎಂದು ಕೇಳುತ್ತಾ ಒಬ್ಬ ಸರ್ವರ್ ಅವಳ ಹತ್ರನೇ ಬಂದ. ಆತ ಹತ್ರ ನಡೆದು ಬಂದದ್ದು ಕಂಡು ಮುಖ ಕಿವುಚಿ ಬೇಡ ಎಂದು ಮುಂದೆ ಹೊರಟವಳ ಕಿವಿಗೆ, ಡ್ರೆಸ್ಸಿಂಗ್ ಟೇಬಲ್ ಕೆಳಗೆ ಒಂದು ಕವರ್ ಇದೆ, ಅದರಲ್ಲಿ ಹೋಟೆಲ್ ಯೂನಿಫಾರ್ಮ್ ಇದೆ, ಹಾಗೆ ಮಾಸ್ಕ್ ಕೂಡ ಇದೆ, ಈಚೆ ಬಾ. ಹೋಟೆಲ್ ಕೆಲಸದವರು ಮಾತ್ರ ಬಳಸೋ ಲಿಫ್ಟ್ನಲ್ಲಿ ಹಿಂದೆ ಗೇಟ್ನಿಂದ ಹೋಗ್ಬೋದು. ಅಲ್ಲಿ ರೆಡ್ ಕಾರ್ ನಿಂತಿರುತ್ತೆ, ಅದರಲ್ಲೇ ಕೂತ್ಕೋ. ಎಲ್ಲಾದರೂ ತುಟಿಕ್ ಪಿಟಿಕ್ ಅಂದ್ಯೋ ಅವರಾಜ್ ಮತ್ತೆ ಧನುಷ್ ಕತೆ ಫಿನಿಶ್ ಮಾಡ್ತೀವಿ ಎಂದವನು ಅಲ್ಲಿಂದ ಹೋದ. ಅವನ ಧಮ್ಕಿ ಮಾತು ಕೇಳಿ ನಡುಗಿದವಳು ಹೆದರುತ್ತಾ ರೂಮಿಗೆ ಬಂದಳು. ರಾಯ್ರೆ, ನನ್ನ ಲೈಫ್ನಲ್ಲಿ ಯಾಕಿಷ್ಟು ಪರೀಕ್ಷೆ ಮಾಡ್ತಾ ಇದ್ದೀರಾ? ನಾನೇನು ತಪ್ಪು ಮಾಡಿದ್ದೀನಿ? ಪ್ಲೀಸ್ ರಾಯ್ರೆ, ನನ್ನ ಹೇಗಾದರೂ ಮಾಡಿ ಚಕ್ರವ್ಯೂಹದಿಂದ ಪಾರ್ ಮಾಡಿ. ಈ ಬದುಕಲ್ಲಿ ಮತ್ತಿನ್ನೇನು ಕೇಳಲ್ಲ ನಾನು. ನನಗೆ ದಿಕ್ಕೇ ತೋರಿಸ್ತಿಲ್ಲ ಎಂದ್ಕೊಂಡು ನಿಂತಾಗ ಅವಳನ್ನು ಯಾರೋ ಹಿಂದಿನಿಂದ ಬಂದು ಬೆನ್ನಿಗಪ್ಪಿದರು. ಅವಳ ಮನಸ್ಸಿಗೆ ಹಿಡಿಸುವ ಅಪ್ಪುಗೆ ಇನ್ಯಾರು ನೀಡಲು ಸಾಧ್ಯ? ಅದು ಅವಳ ಲಂಕಾಧಿಪತಿ ಅಲ್ವೇ? ಆದರೆ ಅವಳಿಗೆ ಒಂದು ವೇಳೆ ಮದನ್ ಬಂದ್ಬಿಟ್ಟಿದ್ರೆ ಎನಿಸಿ ತಟ್ಟನೆ ಅವನ ಕಡೆ ತಿರುಗಿ ನೋಡಿದ್ಲು. ಅಲ್ಲಿದ್ದಿದ್ದು ವಿರಾಟ್ ಸಿಂಹಾದ್ರಿ. ಸರ್ ನೀವಾ ಎಂದು ಗಾಬರಿಯಿಂದ ಕೇಳಿದ್ಲು. ಪುನಃ ಬೆನ್ನಿಗಪ್ಪಿ ನಾನೇ ಎಂದ. ವಿರಾಜ್ 3 ಪೀಸ್ ಸೂಟ್ ಹಾಕಿದ್ದ. ಮೆರೂನ್ ಸೂಟ್ನಲ್ಲಿ ಅವನನ್ನು ನೋಡಲು ಮನ್ಮಥನೇ ಸರಿ. ಅವನ ಹಾಲ್ ಬಿಳುಪಿನ ಬಣ್ಣಕ್ಕೆ ಹೇಳಿ ಮಾಡಿಸಿದ ರಾಜಕಳೆ. ಒಂದು ಕ್ಷಣ ಸಿರಿ ಕಣ್ಣು ಎಷ್ಟು ಸುಂದರವಾಗಿದ್ದಾರೆ ವಿರಾಜ್ ಸರ್ ಎಂದು ಪ್ರಶಂಸಿಸಿತ್ತು. ಅವಳ ಕಣ್ಣೋಟ ಅರಿತವನು ಸೂಪರ್ ಆಗಿದ್ದೀನಲ್ವಾ ಎಂದು ಕೊಂಚ ಹಿಂದೆ ಹೋಗಿ ತನ್ನನ್ನು ತಾನೇ ನೋಡ್ಕೊಳ್ತಾ ಕೇಳ್ದ. ಆಕೆ ಏನೂ ಹೇಳಲಿಲ್ಲ. ಅವಳ ಮನಸ್ಸು ಅವನನ್ನು ನಿನ್ನೆಯಿಂದ ನೋಡದೆ ಒದ್ದಾಡಿದೆ. ಈಗ ಅವನನ್ನು ಕಂಡು ಕುಣಿದಾಡ್ತಿದೆ. ಆದರೆ ತೋರುವಿಕೆ ಇರದೆ ನೀವು ಇಲ್ಲಿಗೆ ಯಾಕೆ ಬಂದ್ರಿ? ಯಾರಾದರೂ ನೋಡಿದ್ರೆ ಎಂದು ಗಾಬರಿಯಲ್ಲಿ ಕೇಳಿದ್ಲು. ಅಷ್ಟು ಹೆದರಿಗೆ ಯಾಕೆ ಬಂಗಾರಿ, ನಾನಿಂಗೆ ಏನೋ ಕೊಡೋಕೆ ಬಂದೆ ಎಂದ. ಅವನ ಮೊಗದಲ್ಲಿ ಚೂರು ಕೋಪವಿಲ್ಲ. ಅವಳನ್ನು ನಿನ್ನೆಯಿಂದ ನೋಡದೇ ಇತ್ತು, ಇವತ್ತು ನೋಡಿದ ಖುಷಿ ತುಂಬಿತ್ತು. ಒಂದು ಲೆಕ್ಕದಲ್ಲಿ ಹೇಳೋದಾದ್ರೆ ಸ್ವೀಟ್ ಮದುವೆ ಗಂಡಿನ ಹಾಗೆ ಮುಖದಲ್ಲಿ ತೇಜಸ್ಸು ತುಂಬಿದೆ. ಏನ್ ಸರ್, ಬೇಗ ಕೊಟ್ಟು ಹೋಗಿ ಎಂದವಳ ತರಾತುರಿಯ ಮಾತು ಕಂಡು ಅಲ್ಲೇ ಇದ್ದ ಸೋಫಾ ಮೇಲೆ ಮಲಗಿದ. ಅವನ ಪ್ರತಿಕ್ರಿಯೆ ಕಂಡು ಬಾಗಿಲು ನೋಡಿದ್ಲು. ಬುದ್ಧಿವಂತ ಲಂಕಾಧಿಪತಿ ಒಳಗಡೆ ಬರುತ್ತಾ ಬಾಗ್ಲಾಕಿಯೇ ಬಂದಿದ್ದ. ಸರ್ ಹೊರಗಡೆ ಹೋಗಿ ಪ್ಲೀಸ್, ಯಾರಾದರೂ ಬಂದರೆ ಎಂದು ಹೆದರಿಕೆಯಿಂದ ಹೇಳ್ತಾ ಇದ್ದಾಳೆ. ಇವನು ಶ್ರೀಮಾನ್ ನಾರಾಯಣ ಹಾಗೆ ಮಲಗಿದ್ದಾನೆ. ಅವನನ್ನು ಹೊರಗಡೆ ಕಳುಹಿಸದೆ ತಾನು ಅವರು ನೀಡಿರೋ ಬಟ್ಟೆ ಹಾಕಲು ಅಸಾಧ್ಯ ಎಂದು ಒಳಗೊಳಗೆ ಕೊರಗುತ್ತಾ ಅವನ ಮುಂದೆ ಬಂದು ಪ್ಲೀಸ್ ವಿರಾಜ್ ಸರ್, ಟೈಮ್ ಆಗುತ್ತೆ ಹೋಗಿ ಎಂದು ಮುದ್ದಾಗಿ ಕೇಳಿದವಳನ್ನು ತನ್ನ ಮೇಲೆಳೆದುಕೊಂಡ. ಅವಳ ಉಸಿರಲ್ಲಿ ಏರಿಳಿತ, ಸನಿಹ ಸಿಹಿ ಎನಿಸಿದ್ರೂ ಭಯ. ಚೇಂಜ್ ರೂಮ್ ಬಳಿ ನಿಂತಿದ್ದವಳೊಬ್ಬಳು ಬೇಗ ಬಟ್ಟೆ ಹಾಕಿ ರೆಡಿಯಾಗು ಎಂದು ಎಚ್ಚರಿಸುತ್ತಿದ್ಲು. ಸಿರಿಗೆ ಅಲ್ಲೂ ಮದನ್ ಕಡೆಯವರು ಇರೋದು ಗೊತ್ತೇ ಇರಲಿಲ್ಲ. ಈಗ ತಿಳಿದು ಇನ್ನಷ್ಟು ಗಾಬರಿ ಆಯಿತು. ಅದೇ ಸಮಯಕ್ಕೆ ಹೊರಗಡೆಯಿಂದ ಸಿರಿ ಬೇಗ ಸೀರೆ ಉಟ್ಟಿ ಹೇಳು, ಉಷಾ ಅವರು ನಿಂಗೆ ಮೇಕಪ್ ಮಾಡ್ತಾರೆ ಎಂದ ಧನುಷ್ ತಾಯಿ ಸುಶೀಲಾ ಅವರ ಧ್ವನಿ ಕೇಳಿಸ್ತು. ಆಯಿತು ಅಮ್ಮ ಎಂದವಳಿಗೆ ಅಲ್ಲೇ ರೂಮಲ್ಲಿ ಅವತಿದ್ದ ಮದನ್ ಕಡೆಯವರ ಭಯ ಶುರುವಾಯಿತು. ಅವಳ ನೋಟ ಪ್ರತಿ ಬಾರಿ ಆ ಚೇಂಜ್ ರೂಮ್ ಕಡೆಗೆ ಹೋಗುವಾಗ ವಿರಾಜ್ಗೆ ಅನುಮಾನ ಬಂದಿತ್ತು. ತಕ್ಷಣ ಅವಳನ್ನು ಬಿಟ್ಟು ಯಾಕೆ ಅವಾಗ್ಲಿಂದ ಆ ಕಡೆ ನೋಡ್ತಿದ್ಯಾ, ಎನಿಥಿಂಗ್ ರಾಂಗ್ ಎಂದು ಚೇಂಜ್ ರೂಮ್ ಬಳಿ ಹೋದವನು ಯಾರಿದ್ದಾರೆ ಎಂದು ನೋಡಿಯೇ ಬಿಟ್ಟನು. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ.